ಲಕ್ಷ್ಮಿಯನ್ನು ಪೂಜಿಸಿದವರೇ ಇಲ್ಲ. ಎಲ್ಲ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತದ ಬಗ್ಗೆ ತಿಳಿಸುವಂತೆ ಕೈಲಾಸ ಪರ್ವತದಲ್ಲಿ ಶೋಭಾಯಮಾನವಾಗಿ ಪಾರ್ವತಿಯು ಈಶ್ವರನನ್ನು ಕೇಳುತ್ತಾಳೆ. ವರಲಕ್ಷ್ಮಿಯ ಮೂಲ ಸಾರವನ್ನು ಲೋಕಶಂಕರನು ಹೇಳುತ್ತಾನೆ. ಮೂಲವಾಗಿ ಮನುಷ್ಯರಿಗೆ ಬೇಕಾದ ಸಕಲ ಸಂಪತ್ತು, ಧನ ಧಾನ್ಯಾದಿ, ಪುತ್ರ ಪೌತ್ರಾದಿಗಳು, ದುಃಖವಿಲ್ಲದ ಸುಖಗಳನ್ನು ಕರುಣಿಸುವ ವ್ರತವೇ ವರಮಹಾಲಕ್ಷ್ಮಿ ವ್ರತ ಎಂದು. ಈ ವ್ರತವನ್ನು ಆಚರಿಸಿ ಅನೇಕ ಪುಣ್ಯಗಳನ್ನು ಮನುಷ್ಯನು ಪಡೆಯಬಹುದೆಂದು ಸಾಕ್ಷಾತ್ ಪರಶಿವನೇ ಹೇಳಿದ್ದಾನೆ. ಧೈರ್ಯ, ಕೀರ್ತಿ, ಯಶೋಲಾಭವನ್ನು ಕೊಡುವ ಈ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ಅದರ ಪ್ರಭಾವದಿಂದ ಸಕಲ ಸಂಪತ್ತನ್ನ ಪಡೆದುಕೊಳ್ಳಬಹುದು. ಶ್ರಾವಣ ಮಾಸದ 2ನೇ ಶುಕ್ರವಾರವೇ ಲಕ್ಷ್ಮಿ ವ್ರತವೆಂದು ಶಾಸ್ತ್ರವೇ ನಿರ್ಣಯ ಮಾಡಿದೆ. ವರಲಕ್ಷ್ಮಿ ವ್ರತದ ಪೂಜೆಯು ಭಗವಾನ್ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸುವ ಹಬ್ಬವಾಗಿದೆ. ಇದು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯಗಳಲ್ಲಿಯೂ ಅನೇಕ ಮಹಿಳೆಯರು ನಡೆಸಿಕೊಂಡು ಬರುವ ಪ್ರಮುಖ ಪೂಜೆಗಳಲ್ಲಿ ಒಂದಾಗಿದೆ. ಭವಿಷ್ಯೋತ್ತರ ಪುರಾಣ ಪ್ರಕಾರ ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳಿದಳೆಂದು ಹೇಳಲಾಗುತ್ತದೆ. ರಾಕ್ಷಸರು ಮತ್ತು ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದರ ಪರ್ವತವನ್ನು ಕಡಿಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿಯು ಉದ್ಭವಿಸುತ್ತಾಳೆ. ಹೀಗಾಗಿ ಈ ವರಲಕ್ಷ್ಮಿಯ ವ್ರತ ದಿನ ತಾಯಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸುತ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಆನೆಯ ಮೇಲೆ ಸವಾರಿ ಮಾಡುವ ಗಜಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ ಎಂದು ನಂಬಲಾಗಿದೆ. ಆಯುಧದ ಪ್ರಕಾರ ಗಜಲಕ್ಷ್ಮಿ ದೇವಿಯ ಅನುಗ್ರಹವನ್ನು ಪಡೆಯಲು ಈ ಹಬ್ಬವು ಬಹಳ ಮುಖ್ಯವಾಗಿದೆ. ಏಕೆಂದರೆ ಈ ದಿನ ಮಾಡುವ ಪೂಜೆ, ಕ್ರಮಗಳು, ಆಚರಣೆಗಳು ಸಂಪೂರ್ಣ ಫಲಿತಾಂಶವನ್ನ ನೀಡುತ್ತವೆ. ಮಹಿಳೆಯರು ಈ ಕಥೆಯನ್ನು ಓದುವ ಅಥವಾ ಕೇಳುವ ಮೂಲಕ ಅವರ ಮನೆಯ ದೀಪವು ಯಾವಾಗಲೂ ಬೆಳಗಿರುತ್ತದೆ. ಇನ್ನು ವರಲಕ್ಷ್ಮಿ ವ್ರತದ ಕಥೆಯ ಪ್ರಕಾರ ಈ ಒಂದು ವ್ರತವನ್ನ ಪುರಾಣ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗಿದೆ. ಶಾಸ್ತ್ರಗಳ ಪ್ರಕಾರ ಮಹಾಭಾರತ ಕಾಲದಲ್ಲಿ ಮಹಾಲಕ್ಷ್ಮಿ ಹಬ್ಬ ಬಂದಾಗ ಆ ಸಮಯದಲ್ಲಿ ಹಸ್ತಿನಾಪುರದ ರಾಣಿ ಗಾಂಧಾರಿಯು ಕುಂತಿ ದೇವಿಯನ್ನು ಹೊರತುಪಡಿಸಿ ನಗರದ ಎಲ್ಲಾ ಮಹಿಳೆಯರಿಗೆ ಪ್ರಾರ್ಥನೆಯನ್ನು ಮಾಡಲು ಕರೆಯುತ್ತಾಳೆ. ಗಾಂಧಾರಿಯ 100 ಮಂದಿ ಕೌರವ ಮಕ್ಕಳು ಸಾಕಷ್ಟು ಮಣ್ಣನ್ನು ತಂದು ಸುಂದರವಾದ ಆನೆಯನ್ನ ಮಾಡಿ ಅರಮನೆಯ ಮಧ್ಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಹೆಂಗಸರೆಲ್ಲ ಗಾಂಧಾರಿಯ ಅರಮನೆಗೆ ಪೂಜೆಗೆ ಹೋಗತೊಡಗಿದಾಗ ಇದರಿಂದ ಕುಂತಿ ದೇವಿಯು ದುಃಖಿತಳಾಗುತ್ತಾಳೆ. ಅದಕ್ಕೆ ಅರ್ಜುನನು ಕುಂತಿಗೆ ಹೇಳುತ್ತಾನೆ, ಓ ತಾಯಿ, ನೀನು ಲಕ್ಷ್ಮೀ ಪೂಜೆಗೆ ತಯಾರು ಮಾಡು. ನಿನಗಾಗಿ ನಾನು ಮಣ್ಣಿನ ಆನೆಯಲ್ಲ, ಜೀವಂತ ಆನೆಯನ್ನೇ ತರುತ್ತೇನೆ ಎಂದು. ಕುಂತಿಯು ಪ್ರೀತಿಯಿಂದ ಪೂಜೆಯನ್ನ ಪ್ರಾರಂಭಿಸುತ್ತಾಳೆ. ಅಷ್ಟರೊಳಗೆ ಅರ್ಜುನನು ತನ್ನ ತಂದೆ ಇಂದ್ರನಿಂದ ಐರಾವತ ಆನೆಯನ್ನ ಸ್ವರ್ಗದಿಂದ ತರುತ್ತಾನೆ. ಗಾಂಧಾರಿ, ಕೌರವರು ಸೇರಿದಂತೆ ಎಲ್ಲರೂ ಕುಂತಿಯ ಆಸ್ಥಾನಕ್ಕೆ ಐರಾವತ ಬಂದಿದ್ದಾನೆಂದು ತಿಳಿದಾಗ ಎಲ್ಲರೂ ಕುಂತಿಯಲ್ಲಿ ಕ್ಷಮಾಚಿಸಿ ಗಜಲಕ್ಷ್ಮಿಯ ಐರಾವತಕ್ಕೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಶಾಸ್ತ್ರಗಳ ಪ್ರಕಾರ ಈ ಉಪವಾಸದಂದು ಮಹಾಲಕ್ಷ್ಮಿಗೆ 16 ಭಕ್ಷ್ಯಗಳನ್ನ ಅರ್ಪಿಸಲಾಗುತ್ತದೆ. ಹೀಗೆ ಪ್ರಾರಂಭವಾಗಿತ್ತು ವರಲಕ್ಷ್ಮಿ ವ್ರತ ಎಂದು ನಂಬಲಾಗಿದೆ. ಆದರೆ ಉಪವಾಸದ ಕತೆ ಇನ್ನೊಂದು ರೀತಿ ಇದೆ. ಹಿಂದೆ ಮಗಧ ದೇಶದಲ್ಲಿ ಕುಂಡೆ ಎಂಬ ಹೆಸರಿನ ನಗರವಿತ್ತು. ಈ ನಗರದಲ್ಲಿ ಚಾರುಮತಿ ಎಂಬ ಮಹಿಳೆ ವಾಸವಾಗಿದ್ದಳು. ಚಾರುಮತಿ ಮಹಾಲಕ್ಷ್ಮಿಯ ಮಹಾಭಕ್ತಿಯಾಗಿದ್ದಳು. ಅವಳು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಉಪವಾಸ ಮಾಡುತ್ತಿದ್ದಳು ಮತ್ತು ಪ್ರತಿ ಶುಕ್ರವಾರದಂದು ತನ್ನ ಉಪವಾಸವನ್ನ ಆಚರಿಸುತ್ತಿದ್ದಳು. ಒಮ್ಮೆ ಲಕ್ಷ್ಮೀ ದೇವಿಯು ಚಾರುಮತಿಯ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ಆಜ್ಞೆಯನ್ನು ಮಾಡುತ್ತಾಳೆ. ತಾಯಿಯ ಆಜ್ಞೆಯನ್ನು ಪಾಲಿಸಿದ ಚಾರುಮತಿ ಈ ವ್ರತವನ್ನ ಕ್ರಮಬದ್ಧವಾಗಿ ಆಚರಿಸುತ್ತಾಳೆ ಮತ್ತು ನಿಯಮಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾಳೆ. ಚಾರುಮತಿಯ ಪೂಜೆ ಮುಗಿದ ಕೂಡಲೇ ಆಕೆಯ ಮೈ ಮೇಲೆ ಹಲವಾರು ರೀತಿಯ ಚಿನ್ನಾಭರಣಗಳನ್ನು ಅಲಂಕರಿಸಿ ಅವಳ ಮನೆಯು ಆಹಾರ ಧಾನ್ಯಗಳಿಂದ ತುಂಬುತ್ತದೆ. ಇದು ಲಕ್ಷ್ಮೀ ದೇವಿಯ ಕೃಪೆಯಾಗಿತ್ತು. ಮನೆ ತುಂಬೆಲ್ಲ ಆಹಾರ, ಮೈ ಮೇಲೆಲ್ಲ ಬಂಗಾರ. ನಿಜಕ್ಕೂ ಅವತ್ತು ವರಮಹಾಲಕ್ಷ್ಮಿಯು ಚಾರುಮತಿ ಕೇಳಿದ ವರವನ್ನೆಲ್ಲ ದಯಪಾಲಿಸಿದ್ದಳು. ಆದ್ದರಿಂದ ಅವತ್ತಿನಿಂದ ಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ಎಂದು ಕರೆಯಲಾಯಿತು.
ಚಾರುಮತಿಯ ಸಮೃದ್ಧಿಯನ್ನು ಕಂಡು ಊರಿನ ಉಳಿದ ಸ್ತ್ರೀಯರು ಈ ವ್ರತವನ್ನ ಆಚರಿಸಲು ಪ್ರಾರಂಭಿಸಿದರು. ಇದಾದ ನಂತರ ನಗರದ ಎಲ್ಲಾ ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿ ಈ ವ್ರತವನ್ನು ಆಚರಿಸಿ ಹಣದ ಕೊರತೆಯನ್ನ ನೀಗಿಸಿದರು. ಅಂದಿನಿಂದ ಈ ಉಪವಾಸವನ್ನು ವರಲಕ್ಷ್ಮಿ ವ್ರತವೆಂದು ಗುರುತಿಸಲಾಯಿತು. ಪ್ರತಿ ವರ್ಷ ಮಹಿಳೆಯರು ಈ ಉಪವಾಸವನ್ನು ಕ್ರಮಬದ್ಧವಾಗಿ ಆಚರಿಸಲು ಪ್ರಾರಂಭಿಸಿದ್ದಾರೆ. ಲಕ್ಷ್ಮೀ ದೇವಿಯು ಹಿಂದೂ ಪುರಾಣಗಳಲ್ಲಿ ಸಂಪತ್ತು, ಸಮೃದ್ಧಿ, ಫಲವತ್ತತೆ, ಶಕ್ತಿ ಮತ್ತು ಅದೃಷ್ಟದ ದೇವತೆ. ವಿವಾಹಿತ ಮಹಿಳೆಯರು ತಮ್ಮ ಗಂಡನೊಂದಿಗೆ ದೀರ್ಘ ಮತ್ತು ಸಮೃದ್ಧ ಜೀವನಕ್ಕಾಗಿ ಈ ದೇವಿಯನ್ನ ಪ್ರಾರ್ಥಿಸುತ್ತಾರೆ. ಉಪವಾಸವನ್ನು ಆಚರಿಸುವ ಮಹಿಳೆಯರಿಗೆ ಲಕ್ಷ್ಮೀ ದೇವಿಯು ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಸಂಪತ್ತನ್ನ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ವರಲಕ್ಷ್ಮಿ ವ್ರತವು ಮುಖ್ಯವಾಗಿ ಮಹಿಳೆಯರಿಗೆ ಹಬ್ಬವಾಗಿದೆ. ವರಲಕ್ಷ್ಮಿ ವ್ರತದ ಮಹತ್ವವನ್ನು ಸ್ಕಂದ ಪುರಾಣಗಳಲ್ಲೂ ಕೂಡ ವಿವರಿಸಲಾಗಿದೆ. ವರಲಕ್ಷ್ಮಿ ವ್ರತವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆ ಹಿಂದಿನ ಶುಕ್ರವಾರದಂದು ಸಡಗರದಿಂದ ಆಚರಿಸಲಾಗುತ್ತದೆ. ಈ ಉಪವಾಸವನ್ನ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಈ ಉಪವಾಸ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಆದರೆ ಇತ್ತೀಚೆಗೆ ಈ ದೇವಿಯ ಪವಾಡಗಳನ್ನು ಕಂಡು ಉತ್ತರ ಭಾರತದಲ್ಲೂ ಅನೇಕ ಮಹಿಳೆಯರು ಈ ಉಪವಾಸದ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ಈ ವ್ರತವನ್ನು ಆಚರಿಸುವುದರಿಂದ ಅಷ್ಟಲಕ್ಷ್ಮಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಜ್ಯೋತಿಷ್ಯ ಪಂಚಾಂಗದ ಪ್ರಕಾರ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಪ್ರದೋಷ ಕಾಲದಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಲಾಗುತ್ತದೆ. ಈ ವ್ರತವನ್ನು ಸಂಪೂರ್ಣ ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಮನೆಯಿಂದ ಬಡತನ ಛಾಯೆಯು ದೂರವಾಗುತ್ತದೆ ಮತ್ತು ಅನೇಕ ತಲೆಮಾರುಗಳು ತಮ್ಮ ಜೀವನವನ್ನ ಸಂತೋಷದಿಂದ ಕಳೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಸುಖವನ್ನು ಪಡೆಯುತ್ತಾರೆ ಮತ್ತು ಅಖಂಡ ಸೌಭಾಗ್ಯವನ್ನು ಕೂಡ ಪಡೆಯುತ್ತಾರೆ. ಈ ಉಪವಾಸ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಅಲ್ಲ, ವಿವಾಹಿತ ಮಹಿಳೆಯರು ಮಾತ್ರ ಈ ಉಪವಾಸವನ್ನ ಆಚರಿಸಬೇಕು. ಪತಿ ಪತ್ನಿಯರಿಬ್ಬರು ಈ ವ್ರತವನ್ನು ಒಟ್ಟಾಗಿ ಆಚರಿಸಿದರೆ ಶುಭ ಲಾಭಗಳು ಕೂಡ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ನೋಡಿದಿರಾ ಸ್ನೇಹಿತರೆ, ವರಮಹಾಲಕ್ಷ್ಮಿಯ ಹಬ್ಬದ ಮಹತ್ವ ಹಾಗೂ ಉಪವಾಸದ ಪ್ರಕ್ರಿಯೆಯನ್ನು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ವರಮಹಾಲಕ್ಷ್ಮಿ ಎಂದು ಹಾಕಿ. ಇಂತಹದೇ ಇನ್ನೂ ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.